Hi, hello friends. Welcome back to our classes. I'm your Chetan. Today I'm going to discuss a variety of grammar aspects regarding descriptive rating. ಡಿಸ್ಕ್ರಿಪ್ಟಿವ್ ರೇಟಿಂಗ್ಗೆ ಸಂಬಂಧಪಟ್ಟ ಹಾಗೆ ಅನೇಕ ರೀತಿಯಾದಂತಹ ಈ ಒಂದು ಗ್ರಾಮರ್ ಪಾಯಿಂಟ್ಸ್ಗಳನ್ನು ನಾವು ಚರ್ಚೆ ಮಾಡೋಣ ಇವಾಗ. ಸ್ನೇಹಿತರೆ, ನಿಮ್ಮ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಸರ್ ತುಂಬ ಚೆನ್ನಾಗಿದೆ ಕ್ಲಾಸಸ್ ಅಂತ ಹೇಳಿ ನಿಮ್ಮ ಮೆಸೇಜ್ ನೋಡಿದಾಗ ತುಂಬ ಖುಷಿ ಆಯಿತು. ನಾನು ನಿಮಗೆ ತುಂಬ ಆಭಾರಿಯಾಗಿದ್ದೀನಿ. ಮತ್ತೆ ಅದರ ಜೊತೆಗೆ ಈ ಒಂದು ಕ್ಲಾಸಸ್ಗಳು ನಿಮಗೆ ಇಷ್ಟ ಆಗಿದ್ದಾವೆ. ಈ ಕ್ಲಾಸಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗೂ ಕಳಿಸಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನ. ಯಾಕೆಂತ ಹೇಳಿದ್ರೆ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳು ನಿಮಗೆ ಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗಿ ಆಲ್ ನೋಟಿಫಿಕೇಶನ್ಗೆ ನೀವೇನು ಮಾಡ್ರಿ ಅಂತ ಹೇಳಿದ್ರೆ ಪ್ರೆಸ್ ಮಾಡೋದ್ರ ಮೂಲಕ ಮುಂದಿನ ಎಲ್ಲ ವಿಡಿಯೋಗಳನ್ನು ನೋಡ್ರಿ ಅಂತ ಹೇಳ್ತಾ, ನನ್ನ ಒಂದು ಕ್ಲಾಸಸ್ ಯೂನಿಕ್ ಅಂತ ಹೇಳಿ ಅನಿಸ್ತಾ ಇದೆ ನಿಮಗೆ. ವೈ? ಬಿಕಾಸ್ ನಾನು ಗ್ರಾಮರ್ ಮಾಡ್ತಾ ಇಲ್ಲ, ಮತ್ತೆ ಸ್ಲೈಡ್ಸ್ ಮಾಡ್ಕೊಂಡು ಹೇಳ್ತಾ ಇಲ್ಲ. ನಿಮಗೆ ವಿತ್ ದಿ ಹೆಲ್ಪ್ ಆಫ್ ಈ ಒಂದು ಇಂಪಾರ್ಟೆಂಟ್ ಸೋರ್ಸ್ಗಳಿಂದ ನಾನೇನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮ್ಮ ಜೊತೆ ಈ ಒಂದು ಕ್ಲಾಸಸ್ ಅನ್ನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ವಾಟ್ ನಿಮಗೆ ತುಂಬ ಹೆಲ್ಪ್ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಈ ದಿನ ನಾನು ನಿಮ್ಮ ಜೊತೆ ಒಂದು 5-6 ಗ್ರಾಮರ್ ಆಸ್ಪೆಕ್ಟ್ಸ್ಗಳನ್ನು ಡಿಸ್ಕಷನ್ ಮಾಡ್ತಿದ್ದೀನಿ. ಇಲ್ಲಿ ಫಸ್ಟ್ ಏನಪ್ಪ ಅಂತಂದ್ರೆ ಈ ನೌನ್ ಇನ್ ನಂಬರ್ಸ್ ಅಂತ ಬರುತ್ತೆ. ನೌನ್ ಇನ್ ನಂಬರ್ಸ್ ಅಂತ ಬರುತ್ತೆ. ಈ ನಂಬರ್ ಕಾನ್ಸೆಪ್ಟ್ಗಳಲ್ಲಿ ತುಂಬ ಪ್ರಮುಖವಾದದ್ದು ಎಸ್ ಮತ್ತೆ ಇ ಎಸ್ ಅನ್ನ ಆ್ಯಡ್ ಮಾಡೋದು. ಇದನ್ನ ಹೆಂಗೆ ಆ್ಯಡ್ ಮಾಡಬೇಕು, ಯಾವೆಲ್ಲ ಒಂದು ಟಿಪ್ಸ್ಗಳನ್ನು ಯೂಸ್ ಮಾಡಿಕೊಂಡು ನಾವು ಎಸ್ ಮತ್ತು ಇ ಎಸ್ ನ ಯೂಸ್ ಮಾಡಬೇಕು ಅಂತ ಹೇಳಿ ನಾವು ನೋಡ್ತಾ ಹೋಗೋಣ. ಸ್ನೇಹಿತರೆ, ಇದು ತುಂಬ ಇಂಪಾರ್ಟೆಂಟು. ಯಾಕೆ ಅಂತ ಹೇಳಿದ್ರೆ ನೆಕ್ಸ್ಟು ಈ ಡಿಸ್ಕ್ರಿಪ್ಟಿವ್ ರೇಟಿಂಗಲ್ಲಿ ಏನು ಬೇಕಾದ್ರೂ ಕೊಡ್ಬೋದು. ಸೊ ನನ್ನ ಒಂದು ಕ್ಲಾಸಸ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ಅವರು ಯಾವ ಕಾನ್ಸೆಪ್ಟನ್ನು ಕೊಟ್ಟರು ಕೂಡ ನೀವು ಈಸಿಯಾಗಿ ಅದನ್ನು ಅಟೆಂಡ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ನಾನು ಅಷ್ಟು ಪ್ರಾಕ್ಟೀಸನ್ನು ಮಾಡಿಸಿರ್ತೀನಿ ನನ್ನ ಕ್ಲಾಸ್ಗಳಲ್ಲಿ. ಆ ಒಂದು ನಾಲೆಡ್ಜ್ ನಿಮಗೆ ಎಕ್ಸಾಮ್ ಹಾಲಲ್ಲಿ ಯೂಸ್ ಆಗಲಿ ಅಂತ ಹೇಳ್ತಾ ಆಶಿಸ್ತಾ ಲೆಟ್ಸ್ ಬಿಗಿನ್ ದಿಸ್ ಕ್ಲಾಸ್. ಈ ಒಂದು ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ರೂಲ್ಸ್ ತಿಳ್ಕೊಂಡು ಆಮೇಲೆ ಈ ಒಂದು ಕ್ವಶನ್ಸ್ಗಳಿಗೆ ಹೋಗೋಣ. ಎಸ್ ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಪೆನ್ ಅಂತ ಇದೆ ಅನ್ಕೊಳ್ರಿ. ಪೆನ್ ಅಂತ ಇದ್ರೆ ಪೆನ್ಸ್ ಅಂತ ಬರೀತೀವಿ, ಇದು ಕಾಮನ್, ನಿಮಗೆ ಗೊತ್ತಿದೆ. ಚೇರ್ ಅಂತ ಇದೆ, ಚೇರ್ ಅಂತ ಇದ್ರೆ ಚೇರ್ಸ್. ನೋಡಿ, ಪೆನ್ ಅಂದ್ರೆ ಒಂದು ಪೆನ್ನಿಗೆ ಪೆನ್ ಅಂತ ಕರಿತೀವಿ. ಪೆನ್ಸ್ ಅಂದ್ರೆ ಪೆನ್ನುಗಳು ಅಂತ ಅರ್ಥ ಬರುತ್ತೆ. ಚೇರ್ ಅಂತ ಹೇಳಿದ್ರೆ ಕುರ್ಚಿ ಅಂತ ಹೇಳಿ, ಚೇರ್ಸ್ ಅಂತ ಹೇಳಿದ್ರೆ ಕುರ್ಚಿಗಳು ಅನ್ನೋ ಅರ್ಥ ಬರುತ್ತೆ. ಯಾವಾಗ ಈ ತರ ಇದ್ದಾಗ ಇದು ಕಾಮನ್ ಆಗಿ ಯೂಸ್ ಮಾಡ್ತೀವಿ. ಬಟ್ ಇನ್ ದ ಕೇಸಸ್ ಆಫ್ ದ ವರ್ಡ್ ಎಂಡ್ಸ್ ವಿತ್ ಎಸ್, ಆ ವರ್ಡ್ ಎಸ್ ಇಂದ ಎಂಡ್ ಆದ್ರೆ, ಅಥವಾ ಎಸ್ ಇಂದ ಎಂಡ್ ಆದ್ರೆ, ಅಥವಾ ಎಸ್ ಹೆಚ್ ಇಂದ ಎಂಡ್ ಆದ್ರೆ, ಅಥವಾ ಸಿ ಹೆಚ್ ಇಂದ ಎಂಡ್ ಆದ್ರೆ, ಅಥವಾ ಎಕ್ಸ್ ಇಂದ ಎಂಡ್ ಆದ್ರೆ, ಅಥವಾ ಓ ಎಕ್ಸ್ ಇಂದ ಎಂಡ್ ಆದ್ರೆ ಇ ಎಸ್ ಅನ್ನ ಆಡ್ ಮಾಡ್ತೀವಿ ನಾವು. ಇದು ಗೊತ್ತಿರ್ಬೇಕು ನಮಗೆ. ಇದು ನಮಗೆ ಗೊತ್ತಿದೆ, ಇದನ್ನ ಬರಿತೀವಿ ನಾವು. ಫ್ರೆಂಡ್ಸ್ ಎಸ್ ಬರ್ದ್ಬಿಡ್ತೀವಿ. ಆದ್ರೆ ಯಾವಾಗ ಆ ಸೆಂಟೆನ್ಸ್ಗಳು ಆ ವರ್ಡ್ಗಳು ಎಸ್ ಇಂದ ಎಂಡ್ ಆದ್ರೆ, ಇ ಎಸ್ ಎಸ್ ಇಂದ ಎಂಡ್ ಆದ್ರೆ, ಮತ್ತೆ ಎಸ್ ಎಚ್ ಇಂದ ಎಂಡ್ ಆದ್ರೆ, ಸಿ ಎಚ್ ಇಂದ ಎಂಡ್ ಆದ್ರೆ, ಎಕ್ಸ್ ಇಂದ ಎಂಡ್ ಆದ್ರೆ, ಓ ಇಂದ ಎಂಡ್ ಆದ್ರೆ ಇ ಎಸ್ ಅನ್ನ ಬರಿತೀವಿ ಅಂತ ಹೇಳಿ ನಮಗೆ ಗೊತ್ತಿರಬೇಕು. ಓಕೆ, ಫಸ್ಟ್ ಒನ್ ನೋಡೋಣ. ಇವಾಗ ನಾವು ಈ ಒಂದು ಕ್ಲಾಸಿಗೆ ಹೋಗೋಣ. ಇವಾಗ ನೋಡಿ, ಇಲ್ಲಿ ವಾಚ್ ಸಿ ಹೆಚ್ ಇಂದ ಎಂಡ್ ಆಗಿದೆ. ಇದನ್ನ ನಾನು ನಿಮಗೆ ಲೈವ್ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ವಾಚ್ ಸಿ ಎಚ್ ಇಂದ ಎಂಡ್ ಆಗಿದೆ ಅಲ್ವಾ, ಕಣ್ಣು ಮುಚ್ಕೊಂಡು ಇ ಎಸ್ ಅನ್ನ ಹಾಕ್ಬೇಕು ಅಷ್ಟೇ. ವಾಚಸ್, ವಾಚ್ ಸಿಂಗ್ಯುಲರು, ವಾಚಸ್ ಪ್ಲೂರಲ್. ವಾಚ್ ಸಿಂಗ್ಯುಲರು, ಇದು ಪ್ಲೂರಲ್ ಆಗುತ್ತೆ ಅಷ್ಟೇ. ಆಪಲ್, ಎ ಪಿ ಪಿ ಎಲ್ ಇ, ಆಪಲ್. ಇಲ್ಲಿ ಯಾವ ಒಂದು ಕ್ಲೂ ಇಲ್ಲ, ಸೊ ಎಸ್ ಹಾಕಿದ್ರೆ ಮುಗೀತು. ಆಪಲ್ಸ್. ಮ್ಯಾಂಗೋ, MANGO, ಮ್ಯಾಂಗೋ. ಓ ಇಂದ ಎಂಡ್ ಆಗಿದೆ. ಓ ಇಂದ ಎಂಡ್ ಆದ್ರೆ ಇ ಎಸ್ ನ ಹಾಕ್ಬೇಕು ಅಂತ ಚೇತನ್ ಸರ್ ಹೇಳ್ಕೊಟ್ಟಾರೆ. ಓಕೆ, ಇವಾಗ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ? ಎಸ್, ಇದೇ ರೀತಿ ನೀವು ಎಲ್ಲಿ
ಓ ಇಂದ, ಎಕ್ಸ್ ಇಂದ, ಸಿ ಹೆಚ್ ಇಂದ, ಎಸ್ ಹೆಚ್ ಇಂದ, ಎಸ್ ಎಸ್ ಇಂದ, ಎಸ್ ಇಂದ ಎಂಡ್ ಆದ್ರೆ ಇ ಎಸ್ ಹಾಕ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರಿ ಇವಾಗ. ಓಕೆ, ಇವಾಗ ವಿಡಿಯೋ ಪಾಸ್ ಮಾಡ್ಕೊಂಡು ಇದನ್ನ ನೀವೇ ಮಾಡಿ ನೋಡೋಣ. ನಾನು ಮಾಡ್ತಾ ಇರ್ತೀನಿ, ನೀವು ವಿಡಿಯೋ ಪಾಸ್ ಮಾಡ್ಕೊಂಡು ಮಾಡಿ. ಬ್ಯಾಟ್ ಇದೆ, ಬ್ಯಾಟ್ಸ್. ಬ್ಯಾಟ್ ಇದ್ರೆ ಬ್ಯಾಟ್ಸ್. ಬೆಂಚ್, ಓ ಸಿ ಹೆಚ್ ಇದೆ, ಇ ಎಸ್ ಅನ್ನ ಆಡ್ ಮಾಡಬೇಕು, ಬೆಂಚಸ್. ಬುಕ್, ಬುಕ್ಸ್. ಕೀ ಇದೆ, ಕೀಸ್. ಟೇಬಲ್, ಟೇಬಲ್ಸ್. ಗ್ಲಾಸ್, ಓ ಎಸ್ ಎಸ್ ಇದೆ, ಇ ಎಸ್ ನ ಆಡ್ ಮಾಡಬೇಕು, ಗ್ಲಾಸಸ್. ಬಾಕ್ಸ್, ಎಕ್ಸ್ ಇದೆ, ಓ ಇ ಎಸ್ ನ ಆಡ್ ಮಾಡಬೇಕು, ಬಾಕ್ಸಸ್. ಗೇಮ್, ಗೇಮ್ಸ್. ಸ್ಟೂಡೆಂಟ್, ಸ್ಟೂಡೆಂಟ್ಸ್. ಲ್ಯಾಂಪ್, ಲ್ಯಾಂಪ್ಸ್. ಚೇರ್, ಚೇರ್ಸ್. ಅರ್ಥ ಐತಿ ಅಲ್ವಾ? ಎಸ್, ಇದು ನೌನ್ ಇನ್ ನಂಬರ್ ಅನ್ನೋ ಕಾನ್ಸೆಪ್ಟ್. ನೋಡಿ, ಡಿಸ್ಕ್ರಿಪ್ಟಿವ್ ಅಂತ ಹೇಳಿದ್ರೆ ಸುಮ್ಮನೆ ಬರೆಯೋದು ಹೇಳ್ಕೊಡಕ್ಕಿಂತ ನಿಮಗೆ ನೀವೇ ಬರೆಯೋ ರೀತಿ ತಯಾರು ಮಾಡೋದಿದೆಯಲ್ಲ, ದಟ್ ಇಸ್ ವಾಟ್ ಕ್ರಿಯೇಟಿವಿಟಿ ಅಂತ ಹೇಳ್ತಾರೆ. ಅದನ್ನ ಕ್ರಿಯೇಟಿವಿಟಿ ಅಂತ ಹೇಳಿ ಕರೆಯೋದು. ಬಸ್ ಇದೆ, ಬಸ್ ಎಸ್ ಇಂದ ಎಂಡ್ ಆಗಿದೆ, ಇ ಎಸ್ ಆಡ್ ಮಾಡ್ಬಿಟ್ರೆ ಮುಗೀತು. ಮ್ಯಾಚ್ ಇದೆ, ಮ್ಯಾಚ್ ಸಿ ಎಚ್ ಇಂದ ಎಂಡ್ ಆಗಿದೆ, ಇ ಎಸ್ ಆಡ್ ಮಾಡಿದ್ರೆ ಮುಗೀತು. ಅಂಬ್ರೆಲ್ಲಾ, ಅಂಬ್ರೆಲಾಸ್. ವರ್ಡ್ ಇದೆ, ವರ್ಡ್ಸ್. ಫಿಂಗರ್ ಇದೆ, ಫಿಂಗರ್ಸ್. ಕ್ಲಾಸ್, ಓ ಮತ್ತೆ ಎಸ್ ಎಸ್ ಇಂದ ಎಂಡ್ ಆಯ್ತು, ಇ ಎಸ್ ನ ಹಾಕ್ಬೇಕು, ಕ್ಲಾಸಸ್. ಹಾರ್ನ್, ಹಾರ್ನ್ಸ್. ಮೊಬೈಲ್, ಮೊಬೈಲ್ಸ್. ಫ್ರೂಟ್, ಫ್ರೂಟ್ಸ್. ಮಂತ್, ಮಂತ್ಸ್. ಇಯರ್, ಇಯರ್, ಇಯರ್ಸ್. ಶೂ, ಶೂಸ್. ಸ್ನೇಹಿತರೆ, ಇದು ಗೊತ್ತಾಯ್ತು. ಇವಾಗ ಈ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಯ್ತು ಅಂತ ಹೇಳಿದ್ರೆ ಒಂದು ಏನು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಒಂದು 70% ಅರ್ಥ ಆದಂಗೆ ಕ್ಲಾಸಸ್. ನೆಕ್ಸ್ಟ್ ಕೆಲವೊಂದು ಇರ್ರೆಗ್ಯುಲರ್ ಪ್ರೊನೌನ್ಸ್ ಇದಾವೆ. ಮೀನ್ಸ್ ಇದನ್ನ ನಾವು ನೋಡಿ, ಚೈಲ್ಡ್ ಅಂತ ಹೇಳಿದ್ರೆ ಚೈಲ್ಡ್ಸ್ ಎಸ್ ಹಾಕಂಗಿಲ್ಲ, ಅದ್ರ ಬದಲಿಗೆ ಚಿಲ್ಡ್ರನ್ ಅಂತ ಬರೀಬೇಕು. ಚೈಲ್ಡ್ ಅಂತ ಹೇಳಿದ್ರೆ ಮಗು ಅನ್ನೋ ಅರ್ಥ ಬರುತ್ತೆ, ಮಗು. ಚಿಲ್ಡ್ರನ್ ಅಂದ್ರೆ ಮಕ್ಕಳು ಅಂತ ಹೇಳಿ. ಚೈಲ್ಡ್ಸ್ ಅನ್ನಬಾರ್ದು, ನಾವು ಮಕ್ಕಳು ಅಂತ ಹೇಳಿ ಕರಿಬೇಕಾದ್ರೆ ಚಿಲ್ಡ್ರನ್ ಅನ್ಬೇಕು. ಟೂತ್ ಅಂತ ಹೇಳಿದ್ರೆ ಹಲ್ಲು, ಟೂತ್ ಅಂತ ಹೇಳಿದ್ರೆ ಹಲ್ಲು. ಟೀತ್ ಅಂತ ಹೇಳಿದ್ರೆ ಹಲ್ಲುಗಳು ಅಂತೇಳಿ, ಹಲ್ಲುಗಳು ಅಂತೇಳಿ. ಮೈಸ್ ಅಂತ ಹೇಳಿದ್ರೆ ಇಲಿ, ಮೌಸ್ ಅಂತ ಹೇಳಿದ್ರೆ ಇಲಿಗಳು ಅಂತೇಳಿ, ಇಲಿಗಳು ಅಂತೇಳಿ. ಮ್ಯಾನ್ ಅಂದ್ರೆ ಮನುಷ್ಯ, ಮನುಷ್ಯ. ಮೆನ್ ಅಂದ್ರೆ ಮನುಷ್ಯರು ಅಂತೇಳಿ. ಫೂಟ್ ಅಂದ್ರೆ ಪಾದ, ಫೀಟ್ ಅಂತ ಹೇಳಿದ್ರೆ ಪಾದಗಳು ಅಂತೇಳಿ, ಪಾದಗಳು ಅಂತೇಳಿ. ಗೂಸ್ ಮತ್ತೆ ಗೀಸ್, ಪರ್ಸನ್ ಮತ್ತೆ ಪೀಪಲ್. ಇದನ್ನ ನೀವು ಕಮೆಂಟ್ ಮಾಡಿ. ಓಕೆ, ಕಮೆಂಟ್ ಮಾಡಿ. ನಿಮ್ ಕಮೆಂಟಿಗೋಸ್ಕರ ನಾನು ಕಾಯ್ತಾ ಇರ್ತೀನಿ, ನೋಡೋಣ ಏನ್ ಕಮೆಂಟ್ ಮಾಡ್ತೀರಾ ಅಂತ ಹೇಳಿ, ಅಂದ್ರೆ ಇದ್ರ ಅರ್ಥ ಏನು ಅಂತ ಹೇಳಿ. ಓಕೆ, ಈ ತರದನ್ನ ನಾವು ಕಲಿಬೇಕಾಗತ್ತೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನೀವು ನೌನ್ ಇನ್ ನಂಬರ್ ಕಾನ್ಸೆಪ್ಟ್ ಅನ್ನ ನೋಡ್ಕೊಳ್ಳಿ. ನೌನ್ ಇನ್ ನಂಬರ್ ಕಾನ್ಸೆಪ್ಟ್ ಅನ್ನ ನೋಡ್ಕೋಬೇಕಾಗತ್ತೆ ಫಾರ್ ಎಕ್ಸ್ಟ್ರಾ ರೀಡಿಂಗ್. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನನಗನ್ಸೋದ್ರ ಮಟ್ಟಿಗೆ ಇಷ್ಟು ಸಾಕು, ದಿಸ್ ಇಸ್ ಎನಫ್ ಅಂತ ಹೇಳಿ ಅನ್ಕೊಳ್ತೀನಿ. ಓಕೆ, ಸೆಕೆಂಡ್ ಮೇನ್ ಈಸ್ ನೋಡಿ, ಡಿಸ್ಕ್ರಿಪ್ಟಿವ್ ಬರೀಬೇಕಂದ್ರೆ ಈ ತರ ನಾವು ಹಿಂದ್ಗಡೆ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಇಷ್ಟು ಬ್ಯಾಕಲ್ಲಿ ವರ್ಕ್ ಮಾಡಿರ್ಬೇಕು. ದೆನ್ ಓನ್ಲಿ ವಿ ವಿಲ್ ರೈಟ್ ಪರ್ಫೆಕ್ಟ್ಲಿ. ಕಂಪ್ಲೀಟ್ ದ ಸೆಂಟೆನ್ಸಸ್ ಯೂಸಿಂಗ್ ಅಪ್ರೋಪ್ರಿಯೇಟ್ ವರ್ಡ್ಸ್ ಫ್ರಮ್ ದ ಬಾಕ್ಸ್. ಈ ಬಾಕ್ಸ್ ಅಲ್ಲಿ ಇರ್ತಕ್ಕಂಥ ವರ್ಡ್ಗಳನ್ನ ಫಸ್ಟ್ ತಿಳ್ಕೊಂಡ್ಬಿಡೋಣ. ಬ್ಲ್ಯಾಕ್ ಬೋರ್ಡ್ ಅಂದ್ರೆ ಕಪ್ಪು ಹಲಗೆ, ಸ್ಟೂಡೆಂಟ್ಸ್ ಅಂದ್ರೆ ವಿದ್ಯಾರ್ಥಿಗಳು. ಬರ್ದ್ ಬಿಡ್ಲಾ? ಓಕೆ, ಬರ್ದೇ ಬಿಡ್ತೀನಿ. ಕಪ್ಪು ಹಲಗೆ, ಕಪ್ಪು ಹಲಗೆ. ಸ್ಟೂಡೆಂಟ್ಸ್ ಅಂದ್ರೆ ವಿದ್ಯಾರ್ಥಿಗಳು, ವಿದ್ಯಾರ್ಥಿಗಳು. ಲವಿಂಗ್ ಅಂತ ಹೇಳಿದ್ರೆ ಪ್ರೀತಿಯ, ಪ್ರೀತಿಯ. ಕೈಂಡ್ ಅಂದ್ರೆ ಕರುಣೆ, ಕರುಣೆ. ಪೀಸ್ ಆಫ್ ಚಾಕ್ ಅಂತ ಹೇಳಿದ್ರೆ ತುಂಡು ಚಾಪೀಸ್, ತುಂಡು ಚಾಪೀಸ್ ಏನಂತೀವಿ ಬಳಪ.
ಬಳಪ. ಕ್ಲಾಸ್ ಟೀಚರ್ ಅಂದ್ರೆ ತರಗತಿ ಶಿಕ್ಷಕರು. ಇಂಗ್ಲಿಷ್ ಅಂತ ಹೇಳಿದ್ರೆ ಆಂಗ್ಲ ಭಾಷೆ, ಗೊತ್ತಿದೆ ನಿಮಗೆ ಇಂಗ್ಲಿಷ್. ಲೈಕ್ ಅಂದ್ರೆ ಇಷ್ಟ. ಹಿಸ್ಟ್ರಿ ಅಂದ್ರೆ ಇತಿಹಾಸ. ಪಂಕ್ಚುಯಲ್ ಅಂತ ಹೇಳಿದ್ರೆ ಪ್ರಾಮಾಣಿಕ. ಸ್ಟೋರೀಸ್ ಅಂತ ಹೇಳಿದ್ರೆ ಕಥೆಗಳು. ಅರ್ಲಿ ಅಂತ ಹೇಳಿದ್ರೆ ಬೇಗ. ಮಾಡೆಲ್ ಅಂತ ಹೇಳಿದ್ರೆ ಮಾದರಿ ಅಂತ ಹೇಳಿ ಅರ್ಥ ಆಗುತ್ತೆ. ಮಾದರಿ ಅಂತ. ಇವಾಗ ನಮ್ಗೆ ಇಷ್ಟೆಲ್ಲ ಮೀನಿಂಗ್ ಗೊತ್ತಾದ್ಮೇಲೆ ಯಾಕೆ ತಡ, ಕೆಳಗಿರ್ತಕ್ಕಂತಹ ಒಂದು ಫಿಲ್ ಇನ್ ದಿ ಬ್ಲಾಂಕ್ಸ್ ನ ಫಿಲ್ ಮಾಡಿಬಿಡದೆ. ಇವಾಗ ನೋಡಿ, ನಿಮಗೆ ಗೊತ್ತಾಯ್ತಲ್ವಾ? ನಾನು ಅದನ್ನೇ ನೋಡಲ್ಲ ಇವಾಗ. ಮಿಸ್ ರೇಷ್ಮಾ ಈಸ್ ಅವರ್ ಕ್ಲಾಸ್ ಟೀಚರ್. ಏನಾಗುತ್ತೆ? ಕ್ಲಾಸ್ ಟೀಚರ್. ರೇಷ್ಮಾ ಅನ್ನೋರು ನಮ್ಮ ತರಗತಿಯ ಶಿಕ್ಷಕರು. ವಿ ಆರ್ ಹರ್ ಸ್ಟೂಡೆಂಟ್ಸ್ ಆಗುತ್ತೆ. ಓಕೆ. ಶಿ ಟೀಚಸ್ ಆಸ್ ಇಂಗ್ಲಿಷ್. ಫಸ್ಟ್ ಯಾವಾಗಲೂ ಕೂಡ ಲ್ಯಾಂಗ್ವೇಜ್ ಬರೀಬೇಕು. ದೆನ್ ಯು ರೈಟ್ ಆಪ್ಷನಲ್ ಸಬ್ಜೆಕ್ಟ್ ಹಿಸ್ಟ್ರಿ. She teaches us English and history. She uses pieces of chalk to write on the blackboard. ಅಲ್ವಾ? ನೀವು ನೋಡಿ ಬೇಕಾದ್ರೆ ತೆಗೆದು ನೋಡಿ. She tells us the stories. She comes early to school. ಅವಳು ಬೇಗ ಬರ್ತಾಳೆ ಅಂತ ಹೇಳಿ. She is very kind and punctual. She is kind and punctual. All of us like her very much. She is very loving. To the class school. Then Miss Reshma is a ಎಂತ ಪರ್ಸನ್ನು? ಕೈಂಡ್ ಆಯ್ತಲ್ವಾ? ಮಾಡೆಲ್ ಪರ್ಸನ್ ಟು ಅಸ್. ಮಾಡೆಲ್ ಪರ್ಸನ್ ಟು ಅಸ್. ನಮಗೆಲ್ಲ ಅವರು ಮಾದರಿಯಾಗಿದ್ದಾರೆ ಅಂತ ಹೇಳಿ ಅರ್ಥ. ಎರಡನೇದು ಕಾನ್ಸೆಪ್ಟ್ ಅರ್ಥ ಆಯ್ತು. ಈ ತರ ಕೊಟ್ಟಾಗ ನೀವು ಅದನ್ನ ಓದ್ಕೊಂಡು ಬರೀಬೇಕು ಅಂತ ಹೇಳಿ ಗೊತ್ತಾಯ್ತು. ಮೂರನೇ ಕಾನ್ಸೆಪ್ಟ್ ಏನಪ್ಪಾ ಅಂತ ಹೇಳಿದ್ರೆ ಹೋಮೋಫೋನ್ಸ್ ಅಂತ ಹೇಳಿ. ನೋಡಿ, ಹೋಮೋಫೋನ್ಸ್ ಇದೆಯಲ್ಲ, ಇದನ್ನ ಫಸ್ಟ್ ನಾವು ಬಿಡಿಸಿ ಅರ್ಥ ಮಾಡ್ಕೊಂಡ್ರೆ ಮುಂದಕ್ಕೆ ಹೋಗೋದ್ರೆ ಅರ್ಥ ಆಗುತ್ತೆ ನಮಗೆ. ಹೋಮ್ ಅಂದ್ರೆ ಸೇಮ್ ಅಂತ ಹೇಳಿ. ಫೋನ್ ಅಂದ್ರೆ ಸೌಂಡ್ ಅಂತ ಹೇಳಿ. ಹೋಮೋಫೋನ್ ಅಂತ ಹೇಳಿದ್ರೆ ಸೇಮ್ ಸೌಂಡ್ ಇರ್ತಕ್ಕಂತಹ ಪದಗಳನ್ನ ನಾವು ಹೋಮೋಫೋನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಸನ್ ಅಂದ್ರೆ ಮಗ. SUN ಸನ್ ಅಂದ್ರೆ ಸೂರ್ಯ. ಸನ್ ಅಂದ್ರೆ ಮಗ, ಸನ್ ಅಂದ್ರೆ ಸೂರ್ಯ. 2 ಅಂದ್ರೆ ಎರಡು. TOO2 ಅಂತ ಹೇಳಿದ್ರೆ ಹೆಚ್ಚು. TWO2 ಅಂತ ಹೇಳಿದ್ರೆ, ಸಾರಿ, ಇದು ಎರಡಲ್ಲ, ಇಲ್ಲಿ ಎರಡು ಬರುತ್ತೆ. 2 ಅಂತ ಹೇಳಿದ್ರೆ ಕೆ ಅಂತ ಹೇಳಿ ಅರ್ಥ ಬರುತ್ತೆ. ಗೆ ಮತ್ತೆ ಕೆ ಅಂತ ಅರ್ಥ ಬರುತ್ತೆ. ಇವುಗಳನ್ನ ನಾವೇನಂತ ಕರಿತೀವಿ? ಹೋಮೋಫೋನ್ಸ್ ಅಂತ ಹೇಳಿ ಕರಿತೀವಿ. ಹೋಮೋಫೋನ್ಸ್ ಇಸ್ ನಥಿಂಗ್ ಬಟ್ ಸೇಮ್, ಒಂದು ಸೌಂಡ್ ಸೇಮ್ ಇರುತ್ತೆ, ಬಟ್ ಸ್ಪೆಲ್ಲಿಂಗು ಚೇಂಜ್ ಇರುತ್ತೆ, ಮೀನಿಂಗು ಚೇಂಜ್ ಇರುತ್ತೆ. ದಟ್ ಈಸ್ ವಾಟ್ ವಿ ಕಾಲ್ ಹೋಮೋಫೋನ್ಸ್ ಅಂತ ಹೇಳಿ ಕರಿತೀವಿ. ಇದು ಗೊತ್ತಿರ್ಬೇಕು ನಿಮಗೆ. ಓಕೆ. ವಿತ್ ದಿ ಹೆಲ್ಪ್ ಆಫ್ ಹೋಮೋಫೋನ್ಸ್ ನಾವಿಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಕೆಳಗೆ ಕೊಟ್ಟಿರ್ತಕ್ಕಂತಹ ಈ ಬ್ಲಾಂಕ್ಸ್ ಗಳನ್ನ ಫಿಲ್ ಮಾಡಬೇಕು. ಈ ಬ್ಲಾಂಕ್ಸ್ ಫಿಲ್ ಮಾಡಬೇಕು ಅಂದ್ರೆ ಈ ಮೀನಿಂಗ್ ಗೊತ್ತಿರ್ಬೇಕು ನಮಗೆ. ಹಿಯರ್ ಅಂದ್ರೆ ಕೇಳಿಸ್ಕೋ ಅಂತ ಹೇಳಿ ಅರ್ಥ ಬರುತ್ತೆ. ಹಿಯರ್ ಅಂದ್ರೆ ಇಲ್ಲಿ ಅಂತ ಅರ್ಥ ಬರುತ್ತೆ. ಯು ಡ್ಯಾಶ್ ವಿತ್ ಯುವರ್ ಇಯರ್ಸ್. ಯು ಹಿಯರ್ ವಿತ್ ಯುವರ್ ಇಯರ್ಸ್. ನೀನು ನಿನ್ನ ಕಿವಿಗಳಿಂದ ಕೇಳಿಸ್ಕೋ ಅಂತ ಹೇಳಿ. ಐ ವಿಲ್ ವೇಟ್ ಹಿಯರ್. ನಾನು ಇಲ್ಲಿ ಕಾಯ್ತಾ ಇರ್ತೀನಿ ನಿನಗೋಸ್ಕರ. ಫಾರ್ ಯು. ಮೇನ್, MAIN, ಮೇನ್. ಮೈ ಹೌಸ್ ಈಸ್ ಮೇನ್ ಅಂತ ಹೇಳಿದ್ರೆ ಮುಖ್ಯ ಅಂತ ಹೇಳಿ. ಈ ಮೇನ್ ಅಂತ ಹೇಳಿದ್ರೆ ಈ ಕುದುರೆಗೆ ಮತ್ತೆ ಸಿಂಹಕ್ಕೆ ಇರುತ್ತಲ್ಲ ಮುಂದ್ಗಡೆ ಒಂದು ಕೂದಲಿರುತ್ತಲ್ಲ ಈ ಇದ್ರ ಮೇಲೆ,
ಅದನ್ನ ನಾವೇನಂತ ಕರಿತೀವಿ? ಮೇನ್ ಅಂತ ಕರಿತೀವಿ. ಮೈ ಹೌಸ್ ಈಸ್ ಆನ್ ದ ಮೇನ್ ರೋಡ್. ಮೇನ್ ರೋಡ್ ಅಂತ ಹೇಳಿದ್ರೆ ಮುಖ್ಯ ರಸ್ತೆಯಲ್ಲಿದೆ ನನ್ನ ಮನೆ ಅಂತ ಹೇಳಿ. ದ ಲಾಂಗ್ ಹೇರ್ ಆನ್ ದ ನೆಕ್ ಆಫ್ ಎ ಹಾರ್ಸ್ ಆರ್ ಎ ಲಯನ್ ಈಸ್ ಕಾಲ್ಡ್ ಮೇನ್ ಅಂತ ಹೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಮೀಟ್ ಅಂದ್ರೆ ಮಾಂಸ ಅಂತ ಹೇಳಿ. ಮೀಟ್ ಅಂದ್ರೆ ಮಾಂಸ, ಮೀಟ್ ಅಂದ್ರೆ ಭೇಟಿಯಾಗೋದು ಅಂತ ಹೇಳಿ. ದ ಫ್ಲೆಶ್ ಆಫ್ ಆನ್ ಅನಿಮಲ್ ಯೂಸ್ಡ್ ಫಾರ್ ಫುಡ್ ಈಸ್ ಕಾಲ್ಡ್. ಅಂದ್ರೆ ಆ ಒಂದು ಪ್ರಾಣಿಯ ಒಂದು ಮಾಂಸ ಮೀಟ್ ಅಂತ ಹೇಳಿ ಕರಿತೀವಿ. ಮೀಟ್ ಅಂತ ಹೇಳಿ ಕರಿತೀವಿ ಅದನ್ನ, ಮಾಂಸನ ಮೀಟ್ ಅಂತ ಹೇಳಿ ಕರಿತೀವಿ. ವೆನ್ ಪೀಪಲ್ ಮೀಟ್ ದೇ ಟಾಕ್ ಅಬೌಟ್ ಫ್ರೆಂಡ್ಸ್. ಅವ್ರ ಫ್ರೆಂಡ್ಸ್ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿ. ನೆಕ್ಸ್ಟ್ ಪೇಲ್ ಅಂತ ಹೇಳಿದ್ರೆ ಎ ಪೇಲ್ ಈಸ್ ಎ ಕೈಂಡ್ ಆಫ್ ಬಕೆಟ್ ಅಂತ ಹೇಳಿದ್ರೆ ಇದೊಂದು ಕಲರ್ ಅಂತ ಹೇಳಿ. ಪೇಲ್ ಅಂತ ಹೇಳಿದ್ರೆ ಒಂದು ಕಲರ್ ಅದು. ಈ ಪೇಲ್ ಅಂತ ಹೇಳಿದ್ರೆ ದುರ್ಬಲ, ದುರ್ಬಲ ಅಂತ ಹೇಳಿ. ಎ ಪೇಲ್ ಇಸ್ ಎ ಕೈಂಡ್ ಆಫ್ ಬಕೆಟ್. ಓಕೆ, ಇನ್ನೊಂದು ಪೇಲ್ ಇದೆ ಅಂದ್ರೆ ಎ ಪೇಲ್. ನೋಡಿ, ಎ ಪೇಲ್ ಸಾರಿ, ಐ ಲುಕ್ ಪೇಲ್ ವೆನ್ ಐ ಆಮ್ ಇಲ್. ನಾನು ಯಾವಾಗ ಹುಷಾರಿಲ್ದಂಗೆ ಆಗಿರ್ತೀನಲ್ಲ ಅವಾಗ ದುರ್ಬಲನಾಗಿ ಕಾಣ್ತೀನಿ, ಅಂದ್ರೆ ವೀಕ್ ಅದರ ರೀತಿ ಕಾಣ್ತೀನಿ ಅನ್ನೋ ಅರ್ಥ ಬರುತ್ತೆ. ರೈಟ್ ಅಂದ್ರೆ ಸರಿ ಅಂತ ಹೇಳಿ, ಈ ರೈಟ್ ಅಂದ್ರೆ ಬರೆ ಅಂತ ಹೇಳಿ. ಐ ಐ ರೈಟ್ ಐ ರೈಟ್ ಆನ್ ದ ಬ್ಲಾಕ್ ಬೋರ್ಡ್. ನಾನು ಬ್ಲಾಕ್ ಬೋರ್ಡ್ ಮೇಲೆ ಬರಿತೀನಿ ಅಂತ ಅರ್ಥ. ವಿ ಆರ್ ಗೋಯಿಂಗ್ ಇನ್ ದ ರೈಟ್ ಡೈರೆಕ್ಷನ್. ನಾವು ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇದ್ದೀವಿ ಅನ್ನೋ ಅರ್ಥ ಬರುತ್ತೆ. ಡಿಡ್ ಯು ಎಂಜಾಯ್ ದ ಕ್ಲಾಸ್? ಎಸ್. ನೋಡಿ, ಇದು 4ನೇ ಕಾನ್ಸೆಪ್ಟ್. ಈ ಒಂದು ಕ್ಲಾಸ್ನ 4ನೇ ಕಾನ್ಸೆಪ್ಟ್ ಏನಪ್ಪಾ ಅಂತ ಹೇಳಿದ್ರೆ ಯಂಗ್ ಒನ್ಸ್. ಯಂಗ್ ಒನ್ಸ್ ಅಂತ ಹೇಳಿದ್ರೆ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಇವಾಗ ನಮಗೆ ಮಕ್ಕಳಿರ್ತಾರೆ, ಅದೇ ರೀತಿ ಪ್ರಾಣಿಗಳಿಗೆ ಅಡಲ್ಟ್ ಮತ್ತೆ ಯಂಗ್ ಒನ್ಸ್ ಅಂತ ಹೇಳಿ ಕರಿತೀವಿ. ಅದನ್ನ ನಾವು ಇದ್ರ ಬಗ್ಗೆ ತಿಳ್ಕೊಬೇಕು ನಾವು. ಓಕೆ, ಅಡಲ್ಟ್ ಕ್ಯಾಟ್, ಬೆಕ್ಕು. ಕ್ಯಾಟ್ ಅಂದ್ರೆ ಏನು? ಬೆಕ್ಕು. ಕೌ ಅಂದ್ರೆ ಆಕಳು, ಆಕಳು. ಡೀರ್ ಅಂದ್ರೆ ಜಿಂಕೆ ಅಲ್ವಾ? ಡಾಗ್ ಅಂದ್ರೆ ನಾಯಿ. ಡಕ್ ಅಂದ್ರೆ ಬಾತುಕೋಳಿ. ಈಗಲ್ ಅಂದ್ರೆ ಹದ್ದು. ಗೋಟ್ ಅಂತ ಹೇಳಿದ್ರೆ ಏನು? ಬಾತುಕೋಳಿ, ಹದ್ದು. ಗೋಟ್ ಅಂದ್ರೆ ಆಡು. ಹೆನ್ ಅಂದ್ರೆ ಕೋಳಿ. ಲಯನ್ ಅಂದ್ರೆ ಸಿಂಹ. ಶೀಪ್ ಅಂತ ಹೇಳಿದ್ರೆ ಕುರಿ. ಬೆಕ್ಕಿನ ಮರಿಗೆ ಕಿಟನ್ ಅಂತ ಕರಿತೀವಿ. ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಬೆಕ್ಕಿನ ಮರಿಗೆ ಕಿಟನ್ ಅಂತ ಕರಿಬೇಕು. ಆಕಳನ ಮರಿಗೆ ಕಾಫ್. ಡೀರ್ ಫಾನ್ ಅಂತ ಕರಿತೀವಿ. ಡಾಗಿಗೆ ಪಪ್ಪಿ ಅಂತ ಕರಿತೀವಿ. ಡಕ್ಕಿಗೆ ಡಕ್ಲಿಂಗ್ ಅಂತ ಹೇಳಿ ಕರಿತೀವಿ. ಈಗಲಿಗೆ ಈಗ್ಲೇಟ್ ಅಂತ ಹೇಳಿ ಕರಿತೀವಿ. ಗೋಟ್ಗೆ ಕಿಡ್ ಅಂತ ಕರಿತೀವಿ. ಹೆಣ್ಣಿಗೆ ಚಿಕ್ ಅಂತ ಕರಿತೀವಿ. ಲೈನ್ಗೆ ಕಬ್ ಅಂತ ಕರಿತೀವಿ. ಶಿಪ್ಗೆ ಲ್ಯಾಂಬ್ ಅಂತ ಕರಿತೀವಿ. ದಿಸ್ ಇಸ್ ವಾಟ್ ಅದ್ರ ಮಕ್ಕಳು ಅಂತ ಹೇಳಿ. ಅಡಲ್ಟ್ ಅಂಡ್ ಅದರ ಮಕ್ಕಳು ಅಂತ ಹೇಳಿ. ಇವು ಮಕ್ಕಳನ್ನ ನಾವೇನಂತ ಕರಿತೀವಿ? ನಾವು ಯಂಗ್ ಒನ್ ಅಂತ ಹೇಳಿ ಕರಿತೀವಿ. ದೆನ್ ದ ಯಂಗ್ ಒನ್ ಆಫ್ ಡಾಗ್. ದ ಯಂಗ್ ಒನ್ ಆಫ್ ಡಾಗ್ ಈಸ್ ಕಾಲ್ಡ್ ಪಪ್ಪಿ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಪಪ್ಪಿ ಅಂತ ಹೇಳಿ ಕರಿತೀವಿ. ದ ಯಂಗ್ ಒನ್ ಆಫ್ ಶೀಪ್ ಈಸ್ ಕಾಲ್ಡ್ ಲ್ಯಾಮ್. ಏನಂತ ಕರಿತೀವಿ? ಲ್ಯಾಮ್. ದ ಯಂಗ್ ಒನ್ ಆಫ್ ಲಯನ್. ಲಯನಿನ ಮರಿಗೆ ಏನಂತ ಕರಿತೀವಿ? ಕಬ್ ಅಂತ ಹೇಳಿ ಕರಿತೀವಿ. ದ ಯಂಗ್ ಒನ್ ಆಫ್ ಎ ಕ್ಯಾಟ್ ಕಿಟನ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಕಿಟನ್. ಇದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ ಸ್ನೇಹಿತರೆ. ಪ್ರಾಕ್ಟೀಸ್ ಮಾಡಿ. ಓಕೆ. ದ ಯಂಗ್ ಒನ್ ಆಫ್ ಗೋಟ್. ಗೋಟ್ ನ ಮರಿಗೆ ಏನಂತ ಕರಿತೀವಿ? ಕಿಡ್ ಅಂತ ಹೇಳಿ ಕರಿತೀವಿ. ದ ಯಂಗ್ ಒನ್ ಆಫ್ ಡಕ್ ಡಕ್ಲಿಂಗ್ ಅಂತ ಹೇಳಿ ಕರಿತೀವಿ. ಡಕ್ಲಿಂಗ್ ಅಂತ ಹೇಳಿ ಕರಿತೀವಿ. ದ ಯಂಗ್ ಒನ್ ಆಫ್ ಕೌ ಈಸ್ ಕಾಲ್ಡ್ ಕಾಫ್. ಕಾಫ್ ಅಂತ ಹೇಳಿ ಕರಿತೀವಿ. ಹೆಣ್ಣಿಗೆ ದ ಯಂಗ್ ಒನ್ ಆಫ್ ಹೆನ್ ಈಸ್ ಚಿಕ್ ಅಂತ ಹೇಳಿ ಕರಿತೀವಿ. ಚಿಕ್ ಅಂತ ಹೇಳಿ ಕರಿತೀವಿ. ಈಗಲ್ ಈಗ್ಲೆಟ್ ಅಂತ ಹೇಳಿ ಕರಿತೀವಿ. ಡೀರ್ಗೆ ಏನಂತ ಕರಿತೀವಿ? ಡೀರ್ಗೆ ಫೋನ್ ಅಂತ ಹೇಳಿ ಕರಿತೀವಿ. ಫೋನ್ ಅಂತ ಹೇಳಿ ಕರಿತೀವಿ. ಎಸ್, ಅರ್ಥ ಆಗ್ತಿದೆಯಲ್ವಾ? ಎಸ್. ಇನ್ನೊಂದು ಕಾನ್ಸೆಪ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಇವಾಗ ಅದರ ಮರಿಗಳನ್ನ ಏನಂತ ಹೇಳಿ ಕರಿತೀವಿ ಅಂತ ಗೊತ್ತಾಯ್ತು. ಇವಾಗ ಅವು ಎಲ್ಲಿ ವಾಸ ಮಾಡ್ತೇವೆ ಅಂತ ತಿಳ್ಕೊಬೇಕಲ್ವಾ ನಾವು ಇವಾಗ? ಓಕೆ,
ಕೇವ್ಸ್ ಅಂದ್ರೆ ಗುಹೆ. ಕೇವ್ಸ್ ಅಂದ್ರೆ ಏನು? ಗುಹೆ. ಡೆನ್ ಅಂದ್ರೆ ಗವಿಗಳು ಅಂತ ಹೇಳಿ. ಜೂ ಅಂದ್ರೆ ಪ್ರಾಣಿ ಸಂಗ್ರಹಾಲಯ. ಪ್ರಾಣಿ ಸಂಗ್ರಹಾಲಯ. ಹರ್ಮಿಟ್ ಅಂತ ಹೇಳಿದ್ರೆ ಸನ್ಯಾಸಿ ಅಂತ ಹೇಳಿ. ಸನ್ಯಾಸಿ ಅಂತ ಹೇಳಿ. ಹೌಸಸ್ ಅಂದ್ರೆ ಮನೆ. ಕೆನಲ್ ಅಂತ ಹೇಳಿದ್ರೆ ಏನಪ್ಪಾ, ಈ ನಾಯಿಗಳನ್ನ ನಾವು ಸಾಕ್ತಿವಲ್ಲ, ನಾಯಿಗಳ ಗೂಡು. ನಾಯಿಗಳ ಗೂಡು. ಸ್ನೇಕ್ ಅಂತ ಹೇಳಿದ್ರೆ ಹಾವಿನ ಮನೆ ಅಥವಾ ಹುತ್ತಕ್ಕೆ. ಸ್ನೇಕ್ ಹೋಲ್ ಅಂತ ಹೇಳಿದ್ರೆ ಹುತ್ತ. ಪಿಟ್ಸ್ ಅಂತ ಹೇಳಿದ್ರೆ ಗುಂಡಿ. ಪಿಟ್ಸ್ ಅಂತ ಹೇಳಿದ್ರೆ ಗುಂಡಿ. ಬರ್ಕೋಬೇಕು ನೀವೆಲ್ಲ. ಆಂಟ್ ಅಂತ ಹೇಳಿದ್ರೆ ಈ ಒಂದು ಇರುವೆಗಳ, ಆಂಟಿಲ್ಸ್ ಅಂತ ಹೇಳಿದ್ರೆ ಇರುವೆಗಳ ಗೂಡು. ಇರುವೆ ಗೂಡು. ಕೇಜ್ ಅಂತ ಹೇಳಿದ್ರೆ ಪಂಜರ. ಪಂಜರ. ವಾಟರ್ ಅಂದ್ರೆ ನೀರು. ಗೊತ್ತಿದೆ ನಿಮಗೆ. ಓಕೆ, ಇವಾಗ ಬರ್ಡ್ಸ್ ಲೀವ್ ಇನ್ ದೇರ್. ಇಲ್ಲಿ ಆಪ್ಷನ್ನೇ ಇಲ್ಲ. ಸೊ ಕೇಜ್ ಬಳಸ್ಬೋದು. ಕೇಜ್ಗಿಂತ ನೆಸ್ಟ್ ಅಂತ ಬಳಸಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಗೂಡಲ್ಲಿ ಬರ್ಡ್ಸ್ ಎಲ್ಲಿರ್ತವೆ? ನೆಸ್ಟ್. ನೆಸ್ಟ್ ಅಂತ ಹೇಳಿದ್ರೆ ಗೂಡು. ಪಕ್ಷಿಗಳ ಗೂಡನ್ನ ನೆಸ್ಟ್ ಅಂತ ಕರಿತೀವಿ. ವೈಲ್ಡ್ ಅನಿಮಲ್ಸ್ ಲೀವ್ ಇನ್ ದ ವೈಲ್ಡ್ ಅನಿಮಲ್ಸ್ ಲೀವ್ ಇನ್ ದ ಕೇವ್ಸ್ ಆರ್ ಡೆನ್ಸ್. ಕೇವ್ಸ್ ಅಥವಾ ಡೆನ್ಸ್ ಅಲ್ಲಿ. ವೈಲ್ಡ್ ಅನಿಮಲ್ಸ್ ಆರ್ ಕೆಪ್ಟ್ ಇನ್ ಎ ಕೇಜ್. ಯಾವಾಗ? ಇನ್ ದ ಸರ್ಕಸ್. ಸರ್ಕಸ್ ಮಾಡ್ತಾ ಇರ್ಬೇಕಾದ್ರೆ ಅವುಗಳನ್ನ ಎಲ್ಲಿ ಹಾಕ್ತಾರೆ? ಈ ಪಂಜರದೊಳಗೆ ಹಾಕಿಟ್ಟಿರ್ತಾರೆ. ಓಕೆ. ಫಿಶ್ ಲೀವ್ಸ್ ಇನ್ ವಾಟರ್. ಫಿಶ್ ಲೀವ್ಸ್ ಇನ್ ವಾಟರ್. ಹ್ಯೂಮನ್ ಬೀಯಿಂಗ್ಸ್ ಲಿವ್ ಇನ್ ಹೌಸಸ್. ನೋಡಿ, ಡಾಗ್ಸ್ ಲಿವ್ ಇನ್ ದೇರ್ ಕೆನಾಲ್. ಕೆನಾಲ್. ಸ್ನೇಕ್ಸ್ ಲಿವ್ ಇನ್ ದೇರ್ ಸ್ನೇಕ್ ಹೋಲ್. Snake hole. Ants live in ant hills. Okay. The place where animals, birds, reptiles, then reptiles, aquatic animals you see in a zoo is called, sorry, illide, kept in a zoo. ಇದನ್ನ ಜೂ ಅಲ್ಲಿ ಇಡ್ತೀರಲ್ವಾ? ಅಂದ್ರೆ ಇವನ್ನೆಲ್ಲ ನಾವ್ ಎಲ್ಲಿ? ದ ಪ್ಲೇಸ್ ವೇರ್ ಅನಿಮಲ್ಸ್ ಕೆಪ್ಟ್ ಇನ್. ಎಲ್ಲಿಟ್ಟಿರ್ತಾರೆ? ಜೂನಲ್ಲಿ ಇಟ್ಟಿರ್ತಾರೆ, ನಮಗೆ ನೋಡಕ್ಕೋಸ್ಕರ. ಓಕೆ, ಇದು ಗೊತ್ತಾಯ್ತು. ಇವಾಗ ಅನಿಮಲ್ಸು ನಿಮಗೆ ಗೊತ್ತಿದೆ. ಇಷ್ಟೊತ್ತಂಗ ಕ್ಲಾಸ್ ಕೇಳ್ಕೊಂಡಿದ್ರಿ. ಅನಿಮಲ್ಸ್ ಬರೀರಿ, ಬರ್ಡ್ಸ್ ಬರೀರಿ, ರೆಪ್ಟೈಲ್ಸ್, ಅಕ್ವಾಟಿಕ್ ಅನಿಮಲ್ಸ್. ನಾನು ಹೇಳ್ತೀನಿ ಇವಾಗ. ಲಯನ್. ಲಯನ್ ಅನಿಮಲ್ಸ್. ಟೈಗರ್. ಕೌ. ಎಲಿಫೆಂಟ್. ಎಲಿಫೆಂಟ್. ಈ ತರ ಬರಿತಾ ಹೋಗ್ಬೇಕು, ನಿಮಗೆ ಗೊತ್ತಾಗುತ್ತೆ. ಮತ್ತೆ ಡೀರ್. ಬರ್ಡ್ ಸಿಗೋದ್ರೆ ಪ್ಯಾರೆಟ್ ಬರುತ್ತೆ. ಪ್ಯಾರೆಟು. ಪಿಕಾಕು. ಪಿಕಾಕು. ಈಗಲ್ಲು. ಈಗಲ್ಲು. ಓಲು. ಓಕೆ. ನೆಕ್ಸ್ಟ್ ರೆಪ್ಟೈಲ್ಸ್ ಬಂದ್ರೆ ಸ್ನೇಕ್ಸ್ ಬರುತ್ತೆ. ಸ್ನೇಕ್ ಬರುತ್ತೆ. ನೆಕ್ಸ್ಟ್ ಕ್ರೊಕೊಡೈಲು. ಕ್ರೊಕೊಡೈಲು. ಲಿಸರ್ಡ್. ಲಿಸರ್ಡ್. ಟಾರ್ಟಾಯ್ಸ್. ಟಾರ್ಟಾಯ್ಸ್. ಅಕ್ವಾಟಿಕ್ ಅನಿಮಲ್ಸ್ ಅಲ್ಲಿ ಫಿಶ್, ರೆಪ್ಟೈಲ್, ಸಿಯಲ್, ಪೆಂಗ್ವಿನ್. ಇವೆಲ್ಲ ಏನಾಗ್ತವೆ ಅಂತ ಹೇಳಿದ್ರೆ ಅನಿಮಲ್ಸ್ ಅಲ್ಲಿ ಬರುತ್ತೆ. ನೋಡಿ ಸ್ನೇಹಿತರೆ, ಎಷ್ಟೆಲ್ಲ ಮಾಹಿತಿ ಇರುತ್ತೆ. ಇದನ್ನ ನಾವು ಸ್ವಲ್ಪ ನೀಟಾಗಿ ಓದ್ಕೋಬೇಕಷ್ಟೇ. ಮತ್ತೆ ಇನ್ನೊಂದು ಮ್ಯಾಚ್ ದ ಫಾಲೋಯಿಂಗ್ ಇದೆ. ಈ ಒಂದು ಸೆಷನ್ ನ ಲಾಸ್ಟ್ ಮೇನ್ ಇದು. ಇಲ್ಲಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಮ್ಯಾಚ್ ಮಾಡಬೇಕು. ಲಯನ್. ಲಯನ್ ಯಾವ್ದ್ರ ಜೊತೆ ಮ್ಯಾಚ್ ಆಗುತ್ತೆ ನೋಡಿ. ಲಯನ್ ಸಿಂಹ. ಸಿಂಹಿಣಿ. ಜೆಂಡರ್. ಇದು ಜೆಂಡರ್. ಆಗ್ಲೇ ನೌನಿನ್ ನಂಬರ್ ನೋಡಿದ್ವಿ, ಇವಾಗ ನೌನಿನ್ ಜೆಂಡರ್ ನೋಡ್ತಾ ಇದೀವಿ. ಲಯನ್ ಸಿಂಹ. ಲಯನ್ಸ್ ಅಂದ್ರೆ ಸಿಂಹಿಣಿ ಅಂತೇಳಿ. ಕೌ ಬುಲ್. ನೋಡಿ ಮ್ಯಾಚ್ ಮಾಡ್ಬೇಕು ಹಿಂಗೆ. ಕೌ ಬುಲ್. ಹಾರ್ಸ್
ಹಾರ್ಸಿಗೆ ಏನ್ ಬರುತ್ತೆ? ಹಾರ್ಸ್, ಮೇರ್, ಹೆನ್, ಹೆನ್, ಹೆನ್ನಿಗೆ ಆಕ್ಚುಲಿ ಇಲ್ಲಿ ಹೆನ್ನೆ ಬರುತ್ತೆ. ಅಂದ್ರೆ ತಪ್ಪು ಕೊಟ್ಟಿದ್ದಾರೆ ಅವರು. ಹೆಣ್ಣಿಗೆ ಏನ್ ಬರುತ್ತೆ? ಹೆನ್ನೆ ಬರ್ಬೇಕು ಆಕ್ಚುಲಿ. ಇಲ್ಲ, ಇಲ್ಲಿ ತಪ್ಪು ಕೊಟ್ಟಿದ್ದಾರೆ ಅವರು. ಪಿಕಾಕ್ಗೆ ಪಿ ಹೆನ್ ಬರುತ್ತೆ. ಸ್ಪೆಲ್ಲಿಂಗ್ ತಪ್ಪಿದೆ. ಪಿ ಹೆನ್ ಆಗ್ಬೇಕು ಇದು. ಪಿ ಹೆನ್. ಡೀರಿಗೆ ಡೋ ಆಗುತ್ತೆ. ಓಕೆ. ಟೈಗರ್ಗೆ ಟೈಗ್ರೆಸ್ ಆಗುತ್ತೆ. ಫಾಕ್ಸ್, ಫಾಕ್ಸ್. ಡಕ್ಕು, ಡಕ್ಕೆ ಬರುತ್ತೆ. ಆಕ್ಸು, ಫಾಕ್ಸು ವಿಕ್ಸನ್ ಆಗುತ್ತೆ. ಆಕ್ಸು ಇಲ್ಲಿಲ್ಲ. ಆಕ್ಸ್ ಕವ್ವೆ ಬರುತ್ತೆ. ಆಕ್ಸ್ಗೆ ಕವ್ವೆ ಬರುತ್ತೆ. ದಿಸ್ ಇಸ್ ವಾಟ್ ಟುಡೇಸ್ ಕ್ಲಾಸಸ್. ಸ್ನೇಹಿತರೆ, ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ನಾನು ನಿಮ್ಮ ಜೊತೆ ಸದಾ ಟಚ್ ಅಲ್ಲಿ ಇರ್ತೀನಿ. ನಿಮ್ಗೆ ಯಾವ ಕ್ಲಾಸಸ್ ಬೇಕು ಮುಕ್ತವಾಗಿ ಕೇಳಿ. ಎಲ್ಲ ಕ್ಲಾಸಸ್ ಕೂಡ ನಿಮಗೆ ಮಾಡ್ಕೊಡ್ಬೇಕು ಅನ್ನೋ ಉದ್ದೇಶದಿಂದನೇ ಈ ಒಂದು ಕ್ಲಾಸಸ್ ಅನ್ನ ಮಾಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್